ಓಂ ದುಮ್ ದುರ್ಗಾಯೇ ನಮಃ. ನಿತ್ಯಭಕ್ತಿ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ, ನಮಗೇನಾಗಿರುತ್ತೆ, ದೈವ ಶಾಪ ಇರ್ಬೋದು, ಪೂರ್ವಿಕರ ಶಾಪ, ಪಿತೃಗಳ ಶಾಪ, ಸಮಾಜದ ಶಾಪ, ಪ್ರಾಣಿ ವರ್ಗದ ಶಾಪ, ಗುರುಗಳ ಶಾಪ, ಇವೆಲ್ಲಕ್ಕಿಂತ ಮಿಗಿಲಾಗಿ ಮತ್ತೊಂದು ಶಾಪ ಇದೆ. ಮತ್ತೊಂದು ನಮಗೆ ಗೊತ್ತಿಲ್ಲದೋ ಕೆಲವು ಅಸಹಾಯಕರು, ಅಮಾಯಕರು, ಗೊತ್ತಿಲ್ಲದೆ ಇರತಕ್ಕಂಥವರು, ಜ್ಞಾನ ಕಡಿಮೆ ಇರತಕ್ಕಂಥವರು, ಎಲ್ಲೋ ಒಂದು ಕಡೆ ಯೋಚನಾ ಲಹರಿಗಳು ಕಡಿಮೆ ಇರತಕ್ಕಂಥವರ ಶಾಪ ತಟ್ಟುತ್ತಾ ಅಂದರೆ ತಟ್ಟುತ್ತೆ. ಅದು ಯಾವ ರೀತಿ ತಟ್ಟುತ್ತೆ? ಅದನ್ನೇ ನಾವು ಅಮಾಯಕರ ಶಾಪ, ಅಸಹಾಯಕರ ಶಾಪ. ಎಲ್ಲೋ ಒಂದು ಕಡೆ ನಾವು ಬೇಕಾಗಿಯೂ ನಮ್ಮ ದರ್ಪ, ನಮ್ಮ ಅಧಿಕಾರ, ನಮ್ಮ ಶ್ರೀಮಂತಿಕೆ, ನಮಗಿರ್ತಕ್ಕಂತಹ ಒಂದು ಸೌಕರ್ಯಗಳು, ಇದರಿಂದ ಏನು ಮಾಡ್ತೀವಿ, ನಮಗಿಂತ ಕೆಳಗೆ ಮಟ್ಟದಲ್ಲಿರ್ತಕ್ಕಂಥವ್ರಿಗೆ, ಅಸಹಾಯಕರಿಗೆ, ಅಂಥವರಿಗೆ ನಾವು ಏನಾದರೂ ತೊಂದರೆ ಕೊಟ್ಟಾಗ, ಮೋಸ ಮಾಡಿದಾಗ, ಅವರ ಆಸ್ತಿಯನ್ನು ಕಬಳಿಸ್ಕೊಂಡಾಗ, ಅಥವಾ ಅವರ ಹಣವನ್ನು ಕಬಳಿಸ್ಕೊಂಡಾಗ, ಅಥವಾ ಅವ್ರಿಗೆ ಗೊತ್ತಾಗಿಯೂ ಅಥವಾ ಅವರಿಗೆ ಬೇಕಾಗಿ ನಾವು ತೊಂದರೆ ಕೊಟ್ಟಾಗ, ಅವರು ಮಾನಸಿಕವಾಗಿ ನೊಂದಾಗ, ಅವರು ಮಾನಸಿಕವಾಗಿ ಎಲ್ಲೋ ಒಂದು ಕಡೆ ಯೋಚನೆ ಮಾಡಿ ಆ ದುಃಖವನ್ನು ವ್ಯಕ್ತಪಡಿಸಿದಾಗ ಇದು ನಮಗೆ ತಟ್ಟುತ್ತಾ ಅಂದರೆ ಅದು ತಟ್ಟುತ್ತೆ. ಇದಕ್ಕೆ ಭಗವಂತ ಕೂಡ ಅಡ್ಡ ಬರಲ್ಲ. ಅಂದರೆ ಭಗವಂತನು ನಮಗೆ ಸಹಾಯ ಮಾಡೋಕ್ಕೆ ಬರಲ್ಲ. ಈಗ ಎಲ್ಲೋ ಒಂದು ಕಡೆ ಒಬ್ಬರು ಅಸಹಾಯಕರು ಇರ್ತಾರೆ, ಅವರು ತುಂಬ ಕಷ್ಟದಲ್ಲಿದ್ದಾರೆ, ಅಥವಾ ಎಲ್ಲೋ ಒಂದು ರೋಡ್ ದಾಟೋದಿರ್ಬೋದು, ಅಥವಾ ಒಂದು ಹಾಸ್ಪಿಟಲ್ ಇರ್ತಕ್ಕಂಥದ್ದಿರ್ಬೋದು, ತುಂಬ ಇವತ್ತಿನ ದಿವಸ ನಾವು ಯಾವುದೋ ಒಂದು ಉನ್ನತವಾದ ಹುದ್ದೆಯಲ್ಲಿದ್ದೀವಿ, ನಮ್ಮ ಕೈಯಲ್ಲಿ ಆ ಕೆಲಸ ಮಾಡೋಕ್ಕಾಗತ್ತೆ, ಅಥವಾ ನಾವು ಅದು ಕೆಲಸವನ್ನು ಅವ್ರಿಗೆ ಮಾಡಿಕೊಡ್ಬೋದು, ಅವರ ಸ್ಥಿತಿ ದಯನೀಯವಾಗಿರುತ್ತೆ, ತುಂಬ ಕಷ್ಟದಲ್ಲಿದ್ದಾರೆ. ಅಂತಹವರಿಗೆ ಆ ಸಮಯದಲ್ಲಿ ನಾವು ನಡ್ಕೊಳ್ಳೋ ರೀತಿ ಅದು ಭಗವಂತನನ್ನು ಕೂಡ ನೋಡ್ತಾ ಇರ್ತಾನೆ. ಹಾಗಾಗಿ ಇಲ್ಲಿ ಇವತ್ತಿನ ವಿಶೇಷ ತಗೊಂಡಾಗ ನಾವು ಅಸಹಾಯಕರ, ಅಮಾಯಕರ ಶಾಪ ತಟ್ಟುತ್ತೆ. ಅದು ನಮಗೆ ಮುಂದಿನ ಜನ್ಮಕ್ಕೆ ಅಥವಾ ಮುಂದಿನ ನಮ್ಮ ಜೀವನದಲ್ಲಿ ಜನ್ಮವನ್ನು ಯಾರು ನೋಡಿದ್ದಾರೆ, ಜನ್ಮ ಇದೆಯೋ ಇಲ್ಲ ಅದು ಆಮೇಲೆ ಯೋಚನೆ ಮಾಡೋಣ. ಆದರೆ ಮುಂಬರುವ ದಿನಗಳಲ್ಲಿ ಬಹು ವಿಶೇಷವಾದ ಅನುಕೂಲಗಳು ಬರ್ತಕ್ಕಂಥ ಸಮಯಕ್ಕೆ ಅದು ಬಂದು ಅಡ್ಡ ಹಾಕುತ್ತೆ. ಹಾಗಾಗಿ ನಾವು ಜಾಗೃತಿಯನ್ನು ವಹಿಸಬೇಕು. ಯಾರಿಗೂ ನೋಯಿಸೋಕೆ ಹೋಗಬಾರ್ದು. ಸುಮ್ಮನೆ ಆದರೂ ಯಾರಿಗೂ ನಾವು ತೊಂದರೆ ಕೊಡೋಕ್ಕೆ ಹೋಗಬಾರ್ದು. ಸುಮ್ಮನೆ ಆದರೂ ಯಾರನ್ನೂ ಅವಹೇಳನ ಮಾಡೋಕ್ಕೆ ಹೋಗಬಾರ್ದು. ಬಹುಮಟ್ಟಿಗೆ ನಾವು ಗಮನಿಸ್ತಾ ಇರ್ತೀವಿ, ಉನ್ನತವಾದ ಸ್ಥಾನದಲ್ಲಿರ್ತಾರೆ, ಅದು ರಾಜಕೀಯ ಸ್ಥಾನ ಇರ್ಬೋದು, ಅಧಿಕಾರ ಸ್ಥಾನ ಇರ್ಬೋದು, ಅಥವಾ ಹುದ್ದೆ ಇರ್ಬೋದು. ಹುದ್ದೆಗಳು ತೊಗೊಳ್ತೀವಿ ನಾವು. ಎಲ್ಲೋ ಒಂದು ಕಡೆ ಕೆಲವು ಹುದ್ದೆಗಳಲ್ಲಿದ್ದಾಗ ಆ ಹುದ್ದೆಗಳಿಂದ ದರ್ಪವನ್ನು ಪ್ರದರ್ಶನ ಮಾಡ್ತಕ್ಕಂಥದ್ದು. ಆ ದರ್ಪದಲ್ಲಿ ನಾನು ಹುದ್ದೆಗೆ ನ್ಯಾಯ ಮಾಡ್ತಾ ಇದ್ದೀನಿ ಅಂತ ನೀವು ಅಂದ್ಕೊಳ್ತೀರಾ, ಆದರೆ ಅಲ್ಲಿ ನೀವು ಅಸಹಾಯಕರಿಗೆ, ಅಮಾಯಕರಿಗೆ, ಎಲ್ಲೋ ಒಂದು ಕಡೆ ದಯನೀಯ ಸ್ಥಿತಿಯಲ್ಲಿರ್ತಕ್ಕಂಥವ್ರಿಗೆ ತೊಂದರೆ ಕೂಡ ಕೊಡ್ತಾ ಇರ್ತೀರಾ. ಎಲ್ಲೋ ಒಂದು ಪ್ರಾಸೆಸ್ ನಡೆಯುತ್ತೆ. ಆ ಪ್ರಾಸೆಸ್ಸನ್ನು ನಾವೇನಂತೀವಿ ಅಂದರೆ, ನಾವು ಕೇವಲ ಇವತ್ತಿನ ದಿವಸ ಭಗವಂತ ಎಲ್ಲ ಕಡೆ ಇದ್ದಾನೆ, ಸರ್ವಾಂತರ್ಯಾಮಿ, ಸರ್ವವ್ಯಾಪಿ, ಸರ್ವಶಕ್ತ. ಅದೇ ರೀತಿ ದುಷ್ಟಶಕ್ತಿಗಳೂ ಇದೆ, ಅದೇ ರೀತಿ ಎಲ್ಲವೂ ಇದೆ. ಆದರೆ ಎಲ್ಲಕ್ಕಂತ ಕಡೆಯ ಭಾಗದಲ್ಲಿ ಜಯ ಬರೋದು ದೈವದ ಕೃಪೆ ಇರೋರಿಗೆ, ದೈವ ಕೃಪೆ ಇರೋರಿಗೆ ಮಾತ್ರ ಬರುತ್ತೆ. ಇವತ್ತು ಅಮಾಯಕರನ್ನು ಗೊತ್ತಿಲ್ಲದೆ ನಾವು ನೋಯಿಸೋದು ಬೇಡ. ನಿಮ್ಮ ಕೈಲಾದರೆ ಸ್ವಲ್ಪ ಸಹಾಯ ಮಾಡಿ, ಇಲ್ಲ ಅಂದರೆ ಇಲ್ಲ ಅಂತ ಹೇಳಿಬಿಡಿ. ನೀವು ಪದೇ ಮನೆ ಹತ್ರ ಸುತ್ತಾಡಿಸ್ಕೊಳ್ಳೋದು, ಪದೇ ಅಧಿಕಾರ ಇದೆ ಅಂಥೇಳಿ ಅವರಿಗೆ ತೊಂದರೆ ಕೊಡೋದು, ಪದೇ ಅವರ ಹಣ ಅಥವಾ ಅವರಿಗೆ ಮೋಸ ಮಾಡಿ, ಅಥವಾ ಅವರಿಗೆ ಏನೋ ಒಂದು ಸುಳ್ಳು ಹೇಳಿ, ಅಥವಾ ಏನೋ ಮಾಡೋಕ್ಕೆ ಹೋದಾಗ ಅದು ಮಹಾಪಾಪ, ಮಹಾಶಾಪ. ಇದು ನಿಜವಾಗ್ಲೂ ಎಲ್ಲರ ಅನುಭವಕ್ಕೂ ಬರುತ್ತೆ. ಆದರೆ ನಾವೇನು ಮಾಡ್ತೀವಿ, ನಿರ್ಲಕ್ಷ್ಯತನ. ನಮ್ಮಲ್ಲಿ ಗಟ್ಟಿಮುಟ್ಟಿ ದೇಹ ಇರುತ್ತೆ, ಗಟ್ಟಿಮುಟ್ಟಿ ಮನಸ್ಸಿರುತ್ತೆ, ಗಟ್ಟಿಯಾದ ಒಂದು ಸಂಪಾದನೆ ಯೋಗ ಇರುತ್ತೆ, ಆದರೆ ಆರೋಗ್ಯ ಚೆನ್ನಾಗಿರುತ್ತೆ. ಇದೆಲ್ಲ ಇದ್ದಾಗ ಏನಾಗುತ್ತೆ, ನಾವೇನು ಮಾಡ್ತೀವಿ, ಒಂದು ನಾಯಿಗಾಗಲಿ, ಒಂದು ಹಸುಗಾಗಲಿ, ಒಂದು ಪ್ರಾಣಿ ವರ್ಗಕ್ಕಾಗಲಿ, ಅಥವಾ ಯಾರೋ ಅಮಾಯಕರಾಗಲಿ, ಬೀದಿಯಲ್ಲಿರ್ತಕ್ಕಂಥವರಾಗಲಿ, ಎಲ್ಲೋ ಒಂದು ಕಡೆ ಭಗವಂತ ಎಲ್ಲಿದ್ದಾನೆಂದರೆ ಅಮಾಯಕರ, ಅಸಹಾಯಕರ, ಎಲ್ಲೋ ಒಂದು ಕಡೆ ಅಂತಹ ಸ್ಥಿತಿಯಲ್ಲೂ ಕೂಡ ಅಲ್ಲಿ ಭಗವಂತನ ಕೃಪೆ ಇರುತ್ತೆ. ಹಾಗೆಯೇ ನೋಡಿ, ಇವತ್ತು ಯಾರೂ ಕೂಡ ಉಪವಾಸ ಇಲ್ಲ, ಎಲ್ಲರಿಗೂ ಒಂದೊತ್ತು ಊಟ ಕೊಡೋವಂಥ ಶಕ್ತಿ ಭಗವಂತನಿಗಿದೆ. ಅದು ಗುಡಿಸಲಲ್ಲಿರಲಿ, ರೋಡಲ್ಲಿರಲಿ, ಅಸಹಾಯಕರಾಗಿರಲಿ, ಆದರೆ ಭಗವಂತ ತನ್ನ ಕೆಲಸವನ್ನು ತಾನು ಮಾಡ್ತಾನೆ. ಆದರೆ ಆ ಊಟವನ್ನು ಕಿತ್ಕೊಳ್ತಕ್ಕಂಥದ್ದು, ಅವ್ರಿಗೆ ತೊಂದರೆ ಕೊಡ್ತಕ್ಕಂಥದ್ದು ನಾವು ಮಾಡಬಾರ್ದು. ಸಾಧ್ಯವಾದಷ್ಟು ಅವರಿಗೆ ಹೆಲ್ಪ್ ಮಾಡಬೇಕು, ಒಂದು ಸಹಾಯ ಮಾಡಬೇಕು, ಒಂದು ಸಹಕಾರ ಮಾಡಿದ್ದೆ ಆದರೆ ಶುಭ ಆಗುತ್ತೆ ಅಂತ ಹೇಳ್ತಾ, ಇವೆಲ್ಲವೂ ಕೂಡ ಅನುಭವ ಪೂರ್ವಕವಾಗಿ ನಡೀತಕ್ಕಂಥದ್ದು ಕೂಡ ಆಗಿರುತ್ತೆ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.